ಸ್ವಲ್ಪ ಹಿಂದೆ ಬನ್ನಿ. ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ 2020 ಮತ್ತು 2021ನೇ ಸಾಲಿನ ಸಲುವಾಗಿ ನಮ್ಮ ನಿಗಮದಿಂದ ಭಾರತೀಯ ಜನತಾ ಪಕ್ಷದ ಸರ್ಕಾರದ ಈ ಒಂದು ಅವಧಿಯಲ್ಲಿ BS ಯಡಿಯೂರಪ್ಪಾಜಿಯವರ ನೇತೃತ್ವದಲ್ಲಿ ಶ್ರೀಮಂತ್ ಪಾಟೀಲ್ರ ನಮ್ಮ ಸಚಿವರ ಒಂದು ಅವರ ಅಧೀನದಲ್ಲಿ ನಾವೆಲ್ಲರೂ ಸಹ ಇವತ್ತು ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ಕೈಗೊಳ್ಳುವಂಥ ಯೋಜನೆಗಳನ್ನು ಇವತ್ತು ಅನುಷ್ಠಾನಗೊಳಿಸುವ ಒಂದು ಯೋಜನೆಯನ್ನು ಇವತ್ತಿನ ದಿವಸ ಬಿಡುಗಡೆ ಹಾಕ್ತಾ ಇದ್ದೀವಿ. ಇದು ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲ ಒಂದು ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಮತ್ತು ಅದೇ ರೀತಿ ಇಲ್ಲಿ ನಮ್ಮ ಅಲ್ಪಸಂಖ್ಯಾತರ ಮುಖಂಡರು ಸಹ ಆಗಮಿಸಿದ್ದಾರೆ. ಬೇರೆ ಬೇರೆ ಎಲ್ಲ ಒಂದು ಪಕ್ಷಗಳಿಂದ ಆಗಲಿ ಅಥವಾ ನಮ್ಮ ಬೆಂಗಳೂರಿನ ಒಂದು ಅಲ್ಪಸಂಖ್ಯಾತರ ಮುಖಂಡರು ಸಹ ಆಗಮಿಸಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ. ಅದರಲ್ಲಿ ನಮ್ಮ ಅಲ್ಪಸಂಖ್ಯಾತರ ನಮ್ಮ ಕಮಿಷನಿಂದ ಅಲ್ಪಸಂಖ್ಯಾತರ ಆಯೋಗದಿಂದ ಈ ಒಂದು ಕಾರ್ಯಕ್ರಮವನ್ನು ಸ್ಪೆಷಲ್ ಆಗಿ ಉದ್ಘಾಟಿಸುವ ಸಲುವಾಗಿ ನಾನು ಕೇಳಿಕೊಂಡಾಗ ನಮಗೆ ಆಗಮಿಸಿದಂಥ ನಮ್ಮ ಅಬ್ದುಲ್ ಅಜೀಮ್ ಸರ್ ಅವರು ಸಹ ಇದಕ್ಕೆ ಕಾರ್ಯಕ್ರಮವನ್ನು ಉದ್ಘಾಟನೆಗೆ ಆಗಮಿಸಿದ್ದಾರೆ. ಒಂದು ಇದನ್ನಿದೆ ನಮ್ಮ ವೆಬ್ಸೈಟ್ ಇದ್ರದ್ದು ಆನ್ಲೈನ್ ಲಿಂಕನ್ನು ಆ ಲಿಂಕನ್ನು ಓಪನ್ ಮಾಡೋಕ್ಕೆ ಅವ್ರನ್ನ ಕರೆದಿದ್ದೀವಿ. ಅವರು ಬಂದಿದ್ದಾರೆ. सबका मैं स्वागत करता हूँ और सबको भी मैं दीपावली की एडवांस में शुभकामना भी देता हूँ. और इस दौरान अभी पहले इनॉग्रेशन करके बाद में आपसे हम बात करेंगे. ಮಾನ್ಯರೇ, ಇವತ್ತು ಅಭಿವೃದ್ಧಿ ನಿಗಮದಿಂದ 2021ನೇ ಸಾಲಿನ ಸಲುವಾಗಿ ನಿಗಮದಲ್ಲಿ ಅನುಷ್ಠಾನಗೊಳಿಸಿರುವ ಉದ್ದೇಶ ಮತ್ತು ಉದ್ದೇಶಿಸಿರುವಂತಹ ಯೋಜನೆಗಳು ವೃತ್ತಿ ಪ್ರೋತ್ಸಾಹ, ಒಂದು ಕೊಟ್ಟಿದ್ದಾರೆ ಡಿಸ್ಟ್ರಿಬ್ಯೂಟ್ ಮಾಡಿ ಇದರಲ್ಲಿ ನಮ್ಮ ಯೋಜನೆಗಳು ಅರಿವು ಯೋಜನೆ ಇದೆ, ಆಮೇಲೆ ಗಂಗಾ ಕಲ್ಯಾಣ ಯೋಜನೆ, ಶ್ರಮಶಕ್ತಿ ಯೋಜನೆ, ಸಣ್ಣ ಮೈಕ್ರೋ ಸಾಲ ಮತ್ತು ವೈಯಕ್ತಿಕ ಕೋವಿಡ್ ಸಾಲದ ಯೋಜನೆ ಮೈಕ್ರೋ ಲೋನ್ ಇದೆ. ಅದೇ ರೀತಿ ಗೃಹ ನಿರ್ಮಾಣ ಮಾರ್ಜಿನ್ ಹಣದ ಲೋನ್ ಯೋಜನೆ ಇದೆ, ಪಶುಸಂಗೋಪನೆ ಯೋಜನೆ ಇದೆ ಮತ್ತು ಟ್ಯಾಕ್ಸಿ ಗೂಡ್ಸ್ ವಾಹನಗಳ ಖರೀದಿಯ ಸಲುವಾಗಿ ಸಹಾಯಧನದ ಯೋಜನೆ ಇದೆ. ಅಲ್ಪಸಂಖ್ಯಾತರ ರೈತರ ಕಲ್ಯಾಣ ಯೋಜನೆ ಅದು ಇದೆ. ಅದರ ಜೊತೆಗೆ ಆಟೋಮೊಬೈಲ್ ಸರ್ವಿಸ್ ಮತ್ತು ಬಿದಿರಿದು, ಆಮೇಲೆ ರೇಷ್ಮೆ ಚಟುವಟಿಕೆ ಸಲುವಾಗಿ ಚನ್ನಪಟ್ಟಣದ ಕರಕುಶಲ ವ್ಯಕ್ತಿಗಳಿಗೆ ಅವರು ಟ್ರೈನಿಂಗ್ ಕೊಡುವಂಥದ್ದಾಗಲಿ ಮತ್ತು ಮನೆ ಮಳಿಗೆ ಯೋಜನೆ ಅಂತ ಇದೆ. ರಾಷ್ಟ್ರೀಯ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ವತಿಯಿಂದ NMDFCಯ ಸಾಕಷ್ಟು ಯೋಜನೆಗಳಿದ್ದಾವೆ. ಇದರಲ್ಲಿ ವಿಸ್ತೃತವಾಗಿ ತಮಗೆ ಹೇಳಬೇಕಂತಂದ್ರೆ ನಾವು ಈ ಒಂದು ಯೋಜನೆಗಳ ಬಗ್ಗೆ ಒಂದು ತೆಗೆದುಕೊಂಡಾಗ ನಮ್ಮಲ್ಲಿ ಗೃಹ ನಿರ್ಮಾಣ ಯೋಜನೆ ಅಂತ ಇದೆ. ಅದರಲ್ಲಿ ಆಲ್ರೆಡಿ ನಾವು ಹೋದ ಸರ್ತಿನೂ ಸಹ 19-20ನೇ ಸಾಲಿನಲ್ಲೂ ಸಹ ನಾವು ಸುಮಾರು 10.44 ಲಕ್ಷ ಅಂದರೆ 10.44 ಲಕ್ಷ ರೂಪಾಯಿಗಳನ್ನು ನಾವು ಆಲ್ರೆಡಿ ಕೊಳಚೆ ನಿರ್ಮೂಲನಾ ಮಂಡಳಿಗೆ ನಾವು ಕೊಟ್ಟಿದ್ದೀವಿ. ಅದರಲ್ಲಿ 1 ಲಕ್ಷ ರೂಪಾಯಿದಂತೆ ಆ ಒಂದು ಮಾರ್ಜಿನ್ ಹಣ ಕಟ್ಟೋದಿರ್ತದೆ. ಅವರು ಮಾರ್ಜಿನ್ ಮನಿ ಕೊಳಚೆ ನಿರ್ಮೂಲನೆಯಲ್ಲಿ ನಮ್ಮ ಅಲ್ಪಸಂಖ್ಯಾತ ಬಾಂಧವರು ಸೆಲೆಕ್ಟ್ ಆಗಿರ್ತಾರೆ. ಅವರೆಲ್ಲರಿಗೂ ಸಹ ಅಲ್ಲಿ ಆ ಒಂದು ಕೊಳಚೆ ನಿರ್ಮೂಲನಾ ಮಂಡಳಿಗೆ ನಾವು ಕೊಟ್ಟ ತಕ್ಷಣ ಅವರು ಅದನ್ನು ಸೆಲೆಕ್ಷನ್ ಮಾಡಿರುವ ಫಲಾನುಭವಿಗಳ ಅಕೌಂಟಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಅವರಿಗೆ ಮನೆಗಳನ್ನು ಕೊಡುವಂಥ ವ್ಯವಸ್ಥೆನ ಅಲ್ಲಿ ಮಾಡ್ಕೊಂಡಿದ್ದಾರೆ. ಇದರ ಜೊತೆಗೆ ನಮ್ಮಲ್ಲಿ ಈಗಾಗಲೇ ಅರಿವು ಲೋನನ್ನು ನಾವು CET ಮತ್ತು ನೀಟ್ನಿಂದ ನಾವು ಆಲ್ರೆಡಿ 10 ಕೋಟಿಯನ್ನು CET ನಮ್ಮ KE ಬೋರ್ಡ್ಗೆ ನಾವು ಕೊಟ್ಟಿದ್ದೀವಿ. ಮತ್ತು ಅವರು ಆಲ್ರೆಡಿ ಈಗ CETಯಲ್ಲಿ ಕೌನ್ಸಿಲಿಂಗ್ ಮಾಡಿ ಅವರು ಆ ವಿದ್ಯಾರ್ಥಿಗಳಿಗೆ ಕೊಡುವಂಥ ವ್ಯವಸ್ಥೆನ ಆಗ್ತಾ ಇದೆ. ऑलरेडी एप्लीकेशन में सिलेक्शन हुआ है, उनको 1 लाख रुपए का हमारे तरफ से उनको दिया जाएगा वहाँ पे. और इसी अभी इस बार का भी उसका वो योजना भी स्टार्ट है.
तो इस तरह के सभी योजनाएं स्टार्ट है। कौन सी भी योजना में हम लोग बंद नहीं कर रहे हैं, हम लोग चालू है, क्योंकि कौन हर एक सर्व लास्ट मैन अंत्योदय बोल के हम लोग बोलते हैं, लास्ट मैन जो है वहाँ तक गरीब की लास्ट तक उनको पहुँचने की कोशिश कर रहे हैं। हर एक स्कीम में एक ना एक स्कीम के अंदर हर एक घर को पहुँचने की कोशिश कर रहे हैं। इंशाल्लाह आप सबके माध्यम की तरफ से मैं रिक्वेस्ट करता हूँ कि आने वाले दिनों में ये आने वाली जो दिसंबर 10 तारीख तक इसका वेबसाइट ओपन रहेगा। इसके अंदर आप अपना इनकम का सर्टिफिकेट वगैरह सभी उसके अंदर जो डॉक्यूमेंटेशन दिया गया है वो लेकर वहाँ पे सबमिट कीजिए। आने वाले दिनों में जिनका हक है उनको हक पहुँचाने की कोशिश करेंगे। अल्लाह ताला सबको इसमें अंदर कामयाबी हासिल करने के बल्कि मैं दुआ करता हूँ। धन्यवाद। कंप्लेंट नंबर हमारे यहाँ पे जो कंप्लेंट नंबर बोल के नहीं, ये जो मेरा ही खुद का नंबर है। मैं किसी को भी अगर इसमें कुछ भी यहाँ पे अगर KMDC का हीरो, मैं लास्ट टाइम भी दिया, ये नंबर भी दिया चुका हूँ। आपसे रखा है वो एमएलए के हिसाब से एमएलए सिलेक्शन कमेटी में रहेंगे और डीसी सिलेक्शन कमेटी में रहेंगे और झटपी के सीईओ सिलेक्शन कमेटी में रहेंगे। वो एक अलग अलग उनके लिए स्कीम्स है, उसके हिसाब से उनको दे रहे हैं। लेकिन उसके अलावा हम लोग ये एक कोविड के लिए खास करके जो माइक्रो योजना जो लगा है, माइक्रो लोन 23 करोड़ का जो भी 23,000 लोगों को लिए देना बोल के करें, इसमें किसी का भी हस्तक्षेप नहीं है। ये अप्लाई डायरेक्टली ऑनलाइन में डालना है।